ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರುವ ಕೃಷಿ ಆಯುಕ್ತಾಲಯದ ಸಂಗಮ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕೃಷಿ ಪದವೀಧರ ಅಧಿಕಾರಿಗಳ ಸಂಘ ಹಾಗೂ ಕೃಷಿ ಆಯುಕ್ತಾಲಯದವರ ಜಂಟಿ ಸಹಯೋಗದಲ್ಲಿ ಶಾಂತಿದೂತ ಭಗವಾನ್ ಬುದ್ಧ, ಸಮಾನತೆಯ ಹರಿಕಾರ ಬಸವಣ್ಣ, ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ನಡೆದ ಕಾರ್ಯಕ್ರಮವನ್ನು ಮಾನ್ಯ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿಯವರು ಉದ್ಘಾಟಿಸಿದರು. ಇನ್ನು ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಸಾಧಕರಿಗೆ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳು ಮಾತನಾಡಿ ನಡೆದ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ಈ ದಿನ ಕೃಷಿ ಇಲಾಖೆಯಿಂದ ಈ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದ ನೌಕರಿಗೆ ಸಂಬಂಧಪಟ್ಟಾಗೆ 1993ರಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಇದೆ. ಈ ಸಂಘವು ಎಲ್ಲ ಅಧಿಕಾರಿ ಮತ್ತೆ ನೌಕರ ಕ್ಷೇಮವನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಪ್ರತಿ ವರ್ಷ ಮರೆಯದೇನೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ, ಬುದ್ಧ ಬಸವ ಜಯಂತಿ ಮತ್ತೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದೆ. ಈ ಬಾರಿನೂ ಕೂಡ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳ ಕೊನೆ ವಾರ ಅಥವಾ ಮೇ ತಿಂಗಳ ಮೊದಲನೇ ವಾರ ಈ ಕಾರ್ಯಕ್ರಮ ಮಾಡುವಂಥದ್ದು ಸಂಪ್ರದಾಯ. ಈ ಬಾರಿನೂ ಕೂಡ ರಾಜ್ಯದ 30 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ನಮ್ಮ ಡಿ ಗ್ರೂಪ್ ನೌಕರಿಂದ ಹಿಡಿದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳವರೆಗೆ ಎಲ್ಲರೂ ತೊಡಗಿಸ್ಕೊಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಮಾನ್ಯ ಕೃಷಿ ಸಚಿವರು ಈ ಕಾರ್ಯಕ್ರಮವನ್ನ ತುಂಬ ಹೃದಯದಿಂದ ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಎಸ್ ಸಿ ಮಾದೇವಪ್ಪ ಸಾಹೇಬರು, ಕೆ ಎಚ್ ಮುನಿಯಪ್ಪ ಸಾಹೇಬರು ಮತ್ತೆ ಮಳವಳ್ಳಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಅನ್ಯ ಕಾರ್ಯದ ನಿಮಿತ್ತ ಅವರ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಯುವಕರನ್ನು ಸಹ ನಾವು ಕರೆದು ಸನ್ಮಾನ ಮಾಡಿದ್ದೀವಿ. ಕುಷ್ಠರೋಗಿಗಳನ್ನ ಆಶಾ ಅಂತಕ್ಕ ಒಬ್ಬ ಕಾರ್ಯಕರ್ತೆ ಅನಾಥ ಶವಗಳನ್ನು ಎಲ್ಲಿ ಈ ರೈಲ್ವೆ ಗೇಟ್ಗಳಲ್ಲಿ ಮತ್ತು ನೀರಿಗೆ ಬಿದ್ದು ಯಾರು ಅವರನ್ನ ಕಾಪಾಡದೇ ಇರ್ತಕ್ಕಂಥ ಜಾಗದಲ್ಲಿ ಅವರ ಶವಗಳನ್ನು ತೆಗೆದುಕೊಂಡು ಹೋಗಿ ಅವರು ಸನ್ಮಾನ ಸಂಸ್ಕಾರ ಮಾಡಿದ್ದಾರೆ. ಅಂಥವ್ರನ್ನೆಲ್ಲ ಕರೆದು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಇದು ನಮ್ಮ ಸಂಘದ ಒಂದು ಪರಂಪರೆ. ಇದರಲ್ಲಿ ನಾವು ಮೊದಲಿಂದಲೂ ಸಹ ಈ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸನ್ಮಾನಿತರಿಗೆ ವಿಶೇಷವಾಗಿ ಸಂಘದಿಂದ ಸಹಾಯವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಏನು ಜಾಸ್ತಿ ಮಟ್ಟದಲ್ಲಿ ಮಾಡ್ತಾ ಇಲ್ಲ, ಕಿರುಕಾಣಿಕೆಯನ್ನು ನಾವು ಆ ಸಂಘದಿಂದ ನಾವು ಅದಕ್ಕೆ ಕೊಡ್ತಾ ಇದ್ದೀವಿ. ಇದು ತಮ್ಮೆಲ್ಲರಿಗೂ ಈ ಸಂಘದ ಸಿಗಲಿ ಅಂತ ನಮಗೆ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್. ಸನ್ಮಾನದ ತಮಗೆ ತಿಳಿಸಿಕೊಟ್ಟಂತೆ ಶ್ರೀ ಸಚಿವರು ಹಾಗೂ ವೇದಿಕೆ ಅಂತ ಗೌರವಂತ ಗಣ್ಯಮನದಿ ಪರವಾಗಿ ಹಾರೈಸಿದ್ದೇನೆ. ಮಾನ್ಯ ಕೃಷಿ ಸಚಿವರು ತುರ್ತು ಕೆಲಸದಲ್ಲಿ ಬೇಕಾಗಿದ್ದ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯನ್ನು ಬೀಳ್ಕೊಡುಗೆಯನ್ನು ಮಾಡ್ತೇವೆ. ಸುಂದರ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.